ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿನ್ನೆ ಮೊನ್ನೆ ಸಂಚಿಕೆಯಲ್ಲಿ ಅಬಾರ್ಷನ್ ಆಗೋದು ಹೆಣ್ಮಕ್ಳಿಗೆ ಮೂಲ ಕಾರಣ ಏನು ಅನ್ನೋದ್ರ ಬಗ್ಗೆ ವಿಚಾರಿಸಿದ್ದೆ. ಯಾವ ಗಂಡಸಿನಲ್ಲಿ ದೋಷ ಇದ್ರೋ, ಗಂಡನಲ್ಲಿ ಯಾವ ದೋಷ ಇದ್ದರೆ ಹೆಂಗಸಿಗೆ ಅಬಾರ್ಷನ್ ಆಗುತ್ತೆ, ಗರ್ಭಪಾತ ಆಗುತ್ತೆ. ಅದಕ್ಕೆ ಕೆಲವು ಶಾಪ ಪಾಪಗಳು, ನಾವು ಮಾಡಿದಂಥ ಮಹಾ ಅಪರಾಧಗಳೆಲ್ಲ ಮೂಲ ಕಾರಣ. ಅದಕ್ಕೆ ಯಾವ ಪರಿಹಾರ ಮಾಡಿಕೊಂಡ್ರೆ ಆ ದೋಷ ನಿವಾರಣೆ ಆಗುತ್ತೆ ಅಂತೇಳಿ ನಿನ್ನೆ ಮತ್ತು ಮೊನ್ನೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಚಿತ್ರವಾದಂಥ ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಳ್ತೀನಿ, ಆಮೇಲೆ ಅದಕ್ಕೆ ಪರಿಹಾರ ತಿಳಿಸ್ತೀನಿ. ಏನಪ್ಪ ಅಂದರೆ, ಏನಾದ್ರು ತೀರ್ಥಯಾತ್ರೆಗೆ ಹೊರಡ್ತೀನಿ, ಧರ್ಮಸ್ಥಳಕ್ಕೋ ರಾಮೇಶ್ವರಕ್ಕೋ ಕಾಶಿಗೋ ಅಥವಾ ಶ್ರೀಶೈಲಕ್ಕೋ ಮಂತ್ರಾಲಯಕ್ಕೋ ಎಲ್ಲೋ ಒಂದು ಪುಣ್ಯ ಕ್ಷೇತ್ರಕ್ಕೆ ನಾನು ಹೊರಡ್ತೀನಿ ಅಂತ ಹೊರಟಾಗ ನನಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ಆಕ್ಸಿಡೆಂಟ್ ಆಗ್ಬೋದು, ಹೊರಡೋಕ್ಕೆ ಮುಂಚೆ ಏನಾದ್ರು ಅಪಶಕುನ ಬರ್ಬೋದು, ಯಾರೋ ಸತ್ತೋದ್ರು ಅಂಥೇಳಿ, ಯಾರೋ ಸೀರಿಯಸ್ ಆಗಿ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ, ಅಥವಾ ಏನೋ ಬೆಂಕಿ ಬಿತ್ತು ಮನೆಯೊಳಗೆ, ಏನೋ ದೊಡ್ಡ ಅನಾಹುತ ಆಯಿತು ಮನೆ ಒಳಗಡೆ. ಹೊರಡುವಾಗ ಯಾತ್ರೆಗೆ ಅಂತ ಸಂಕಲ್ಪ ಮಾಡಿ ಹೊರಡುವಾಗ ಹಲವಾರು ರೀತಿ ಅಪಶಕುನಗಳು ಆಗ್ತದೆ. ಮೊನ್ನೆ ಎಲ್ಲೋ ಧರ್ಮಸ್ಥಳದಲ್ಲಿ ಒಂದು ಮದುವೆ ಇದೆ ನಮ್ಮವ್ರದ್ದು, ಅಲ್ಲಿ ಮದುವೆ ಮಾಡ್ತಾ ಇದ್ದಾರೆ, ಕರೆದಿದ್ದಾರೆ. ಮದುವೆಗೂ ಅಟೆಂಡಂಗೆ ಆದಾಯಿತು, ದೇವ್ರ ದರ್ಶನ ಮಾಡ್ದಂಗಾಯಿತು. ಹಾಗೆ ಹೋಗ್ತಾ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ನೋಡ್ಕೊಂಬರ್ಬೇಕು ಅಂಥೇಳಿ ಒಂದು ಕಾರ್ನ ಬುಕ್ ಮಾಡಿದ್ರು, ಇನೋವಾ ಕಾರ್. ಅದನ್ನು 6 ಜನನೋ 7 ಜನನೋ ಕೂತ್ಕೊಂಡು ಹೊರಡ್ತಿದ್ದಾರೆ. ನೆಲಮಂಗಲ ದಾಟಿ ಕುಣಿಗಲ್ ಹತ್ತತ್ರ ಯಾವುದೋ ಹೋಗ್ತಿದ್ದಾಗೆ ಇದ್ದಕ್ಕಿದ್ದಾಗೆ ಕಾರು ತನಗೆ ತಾನೇ ಹೋಗಿ ಮರಕ್ಕೆ ಗುದ್ದುಬಿಟ್ಟಿದೆ. ಯಾರೂ ಬಂದಿಲ್ಲ ಗುದ್ದಕ್ಕೆ, ಹಿಂದೆ ಆಗಲಿ ಮುಂದೆ ಆಗಲಿ. ಹೋಗಿ ಕಾರು ಏನೋ ಯಾಕಪ್ಪನೇ ಬ್ರೇಕ್ ಫೇಲ್ಯೂರ್ ಆಯಿತು, ಏನೋ ಆಯಿತು ಗೊತ್ತಿಲ್ಲ, ಸಡನ್ನಾಗಿ ಅವ್ನಿಗೇನು ಅನ್ನಿಸ್ತೇನೋ ತಕ್ಕಂತ ಕಾರು ಗುದ್ದಿದ್ದಾರೆ. ಎಲ್ರಿಗೂ ಸ್ವಲ್ಪ ಏಟಾಯ್ತು ವಿನಃ ಯಾರಿಗೂ ಪ್ರಾಣ ಅಪಾಯ ಆಗಿದೆ, ಯಾರ ಪ್ರಾಣನೂ ಹೋಗಲಿಲ್ಲ. ಧರ್ಮಸ್ಥಳ ಮಂಜುನಾಥನಿಗೆ ಹೋಗಿಕ್ಕೆ ಅಂತ ಹೊರಟವರು ಕಾರ್ ಆಕ್ಸಿಡೆಂಟ್ ಆಯಿತು. ಸುತ್ತಮುತ್ತ ಅಲ್ಲೆಲ್ಲ ಹೋಗ್ತಿದ್ದವರೆಲ್ಲ ಬಂದು ಏನಾಯಿತು ಅಂತ ನೋಡಿ ವಿಚಾರ ಮಾಡಿ ಅವನ್ನೆಲ್ಲ ಬೇರೆ ಬಸ್ಗೂ ಕಾರ್ಗೂ ಹಾಕಿಸಿ ಇಮಿಡಿಯೇಟಾಗಿ ನಿಯರ್ ಬೈ ಎಲ್ಲೋ ಒಂದು ಹಾಸ್ಪಿಟ್ಲಿಗೆ ಸೇರಿಸಿ ಕಾರ್ನ ಒಂದು ವಾರ ಆದಮೇಲೆ ಎತ್ಕೊಂಡ್ಬಂದಿದ್ದಾರೆ. ಎರಡನೇದು, ಕಾಶಿಗೆ ಹೋಗಿದ್ರಂತೆ, ಕಾಶಿ ತೀರ್ಥ ತಂದಿದ್ದಾರೆ, ರಾಮೇಶ್ವರಕ್ಕೆ ಹೋಗಿ ಸಮರ್ಪಣೆ ಮಾಡಬೇಕು ಕಾಶಿ ತೀರ್ಥನ, ಕಾಶಿ ಗಂಗೆಯನ್ನು ಅಂಥೇಳಿ ಕಾಶಿಯಿಂದ ಬಂದು ಒಂದು 15 ದಿನಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರು. ಟ್ರೈನ್ ಬುಕ್ ಮಾಡಿದ್ರು, ಬೆಂಗಳೂರು ಟು ರಾಮೇಶ್ವರಂ ಟ್ರೈನ್ ಬುಕ್ ಮಾಡ್ಕೊಂಡಿದ್ದಾರೆ. ಒಟ್ಟು ಒಂದು 20 ಜನ ಏನೋ ಹೋಗಿದ್ರು. 20 ಜನನೂ ಕೂಡ ಏನು ಮಾಡಿದ್ದಾರೆ, ಹೊರಟಿದ್ದಾರೆ ರಾಮೇಶ್ವರಕ್ಕೆ ತೀರ್ಥ ಸಮರ್ಪಣೆ ಮಾಡಲಿಕ್ಕೆ ಕಾಶಿ ಗಂಗೆಯನ್ನು. ಸರಿ, ಸ್ಟೇಷನ್ಗೆ ಹೋಗಿದ್ದಾರೆ. ಟ್ರೈನ್ ಬರ್ಬೇಕಾದ್ರೆ ಇನ್ನೊಂದು 10 ನಿಮಿಷ ಇದೆ. ರೈಲ್ವೆ ಸ್ಟೇಷನ್ ಕೂತಿದ್ದಾರೆ. ಅವ್ರ 10 ಜನಕ್ಕೂ ಬೇಕಾದಂಥ ಒಬ್ಬ ಫ್ರೆಂಡ್ರು, ರೋಟ್ರಿಲೋ ಲಯನ್ಸಲ್ಲೋ ಒಬ್ಬ ಮೆಂಬರ್ ಅಂತವರು, ಯಾರ್ಯಾರು ರಾಮೇಶ್ವರಕ್ಕೆ ಹೋಗ್ತಿದ್ದಾರೋ ಅವ್ರ 10 ಜನಕ್ಕೂ ಒಬ್ಬ ಫ್ರೆಂಡ್ ಇದ್ದ. ಅವ್ರಿಗೆ ಕಾಶಿಗೆ ಹೋಗಿರಲಿಲ್ಲ ಕಾರಣಾಂತರದಿಂದ. ಅವ್ರ ಮಗನ ಕಡೆಯಿಂದಲೂ ಯಾರ ಕಡೆನೂ ಅಲ್ಲೊಬ್ರಿಗೆ ಫೋನ್ ಬಂತು, ಈ ಥರ ಹಾರ್ಟ್ ಅಟ್ಯಾಕ್ ಆಗಿ ಬಾಯಿಂದ ರಕ್ತ ಬಂದು ಸತ್ತೋದ್ರು ಅಂಥೇಳಿ. ಓ, ನನ್ನ ಸ್ನೇಹಿತ ಸತ್ತೋಗ್ಬಿಟ್ನಲ್ಲ, ಕ್ಲೋಸ್ ಫ್ರೆಂಡ್ ಅಂತೇಳಿ ಎಲ್ಲರೂ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ಆ ಶವ ದರ್ಶನಕ್ಕೆ ಹೋದರು. ಮನೆಗೆ ಹೋಗಿ ರಾಮೇಶ್ವರ ತೀರ್ಥ ಸಮರ್ಪಣೆ ಮಾಡೋಕ್ಕೆ ಹೋದಾಗ ಸತ್ತೋದ ಅಂತ ನ್ಯೂಸ್ ಬಂತು. ಶವ ದರ್ಶನಕ್ಕೆ ಹೋದರು, ರಾಮೇಶ್ವರ ದರ್ಶನಕ್ಕೆ ಬದಲು. ಇದು 2ನೇ ಎಕ್ಸಾಂಪಲ್ಲು. 3ನೇದು, ತಿರುಪತಿ ಯಾತ್ರೆಗೆ ಹೋಗಬೇಕು, ನಮ್ಮ ಕುಲದೇವರವರು ಶ್ರೀನಿವಾಸ ತಿರುಮಲೆ ದರ್ಶನಕ್ಕೆ ಹೋಗಬೇಕು ಅಂತೇಳಿ ಅವ್ರೇನು ಮಾಡಿದ್ರು,
ಪ್ಲ್ಯಾನ್ ಮಾಡಿಕೊಂಡ್ರು. ಹೋಗ್ಬಿಟ್ಟು ಬರಬೇಕಾದ್ರೆ ಅಲ್ಲಿ ಯಾವುದೋ ಒಂದು ರಿಸಾರ್ಟಲ್ಲಿ ಹೋಗಿ ಒಂದೆರಡು ದಿನ ಇದ್ದು ಪಾರ್ಟಿ ಮಾಡ್ಕೊಂಡು ಬರೋಣ ಅಂತ ಅಂದ್ರಂತೆ. ತಿರುಪ್ತಿಗೆ ಹೋಗೋದು, ವಾಪಸ್ ಬರ್ತಾ ಅದು ಯಾವುದೋ ರಿಸಾರ್ಟಲ್ಲಿ ಅದೇನೋ ಭಾಳ ಚೆನ್ನಾಗಿದೆಯಂತೆ. ಒಂದು ನೈಟ್ಗೆ 3,000 ರೂಪಾಯಿ ಕೊಟ್ಟರೆ ಭಾಳ ಚೆನ್ನಾಗಿ ಊಟ ಸ್ಟೇ ಎಲ್ಲ ಕೊಡ್ತಾರಂತೆ. ಅದು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತೇಳಿ 2 ಫ್ಯಾಮಿಲಿ 2 ಕಾರಲ್ಲಿ ಹೊರಟರು. 2 ಫ್ಯಾಮಿಲಿ 2 ಕಾರಲ್ಲಿ ಹೊರಟರು. ಹೊಡ್ತಿರ್ಬೇಕಾದ್ರೆ ಕೋಲಾರ ದಾಟಿದ ತಕ್ಷಣ, ಕೋಲಾರದಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ಅದೇನು ಅಡ್ಡ ಬಂತು, ನಾಯಿನೋ ಅಥವಾ ಏನು ಪ್ರಾಣಿ ಏನೋ ಗೊತ್ತಿಲ್ಲ, ಏನೋ ಅಡ್ಡ ಬಂತು ಅಂತ ಹೇಳ್ತಾರೆ. ಅಡ್ಡ ಬಂತು ಅಂತೇಳಿ ಅದು ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಆ ಲೈಟ್ ಕಂಬಕ್ಕೆ ಹೋಗಿ ಗುದ್ದುಬಿಟ್ಟಿದ್ದಾರೆ. ಅಲ್ಲಿ ಮುಂದ್ಗಡೆ 11-12 ವರ್ಷದೊಂದು ಹುಡುಗ ಕೂತಿದ್ದ. ಅವನಿಗೆ ಪೆಟ್ಟಾಗಿ ತಲೆ ಎಲ್ಲ ತೊಂದರೆ ಆಗೋಯ್ತು. ತಲೆಗೆಲ್ಲ ಬಿದ್ದು ರಕ್ತ ಶುರುವಾಯಿತು. ಸಡನ್ನಾಗಿ ಕೋಲಾರ ಹಾಸ್ಪಿಟ್ಲಿಗೇನೋ ತೊಗೊಂಡು ಬಂದು ಅಡ್ಮಿಟ್ ಮಾಡಿದಂತೆ ಮಗುಗೆ ಡ್ಯಾಮೇಜ್ ಆಯಿತು. ತಿರುಪ್ತಿಗೆ ಹೋಗಿ ಅಲ್ಲಿ ಪಾರ್ಟಿ ಮಾಡ್ಕೊಂಬರೋಣ ಅಂತ ಹೇಳಿದವನು ಏನೂ ಆಗಿಲ್ಲ. ಅವ್ರ ಮಗನಿಗೆ ತೊಂದರೆ ಆಗುತ್ತೆ. 11 ವರ್ಷ 12 ವರ್ಷದ ಹುಡುಗ. ಇನ್ನೊಂದು ಕಾರಲ್ಲಿ ಇದ್ದಾರಲ್ಲ, ಅವ್ರು ಏನು ಮಾಡಿದ್ರು, ಇವನ್ ಜೊತೆ ಹೋಗ್ತಿದ್ರಷ್ಟೇ. ಅವನ ಮನೆ ದೇವರು ಶ್ರೀನಿವಾಸ ಅಲ್ಲ, ಜೊತೆಲಿ ಹೋಗ್ತಾ ಇದ್ರು. ಅವರು ಸ್ವಲ್ಪ ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ಟಿದ್ರು. ಏನಾಯ್ತು ಬರಲಿಲ್ಲ ಅಂತೇಳಿ ಫೋನ್ ಮಾಡಿ ಕೇಳಿದಾಗ ಈ ಥರ ಆಕ್ಸಿಡೆಂಟ್ ಆಗಿದೆ, ನಾವು ಕೋಲಾರಕ್ಕೆ ಹೋಗ್ತಾ ಇದೀವಿ. ಸಡನ್ನಾಗಿ ಅವರು ವಾಪಸ್ ಬಂದು ವಿಚಾರಿಸಿದಾಗ ಮಗು ಇರುತ್ತೆ. ಕೊನೆಗೆ ಆ ಮಗು ಸತ್ತೇ ಹೋಯ್ತು ನೋಡಿ, 1 ವಾರ ಆದಮೇಲೆ. ಮನೆ ದೇವ್ರಿಗೆ ದರ್ಶನ ಮಾಡ್ಕೊಂಡು ವಾಪಸ್ ಮನೆಗೆ ಬರೋದು ಬಿಟ್ಟು ಮನೆ ದರ್ಶನ ಮಾಡಿಕೊಂಡು ಪಾರ್ಟಿ ಮಾಡ್ಕೊಂಡು ಮನೆ ಬರ್ತಿಂತ. ಮೊದಲೇ ತಿರುಪತಿ ಯಾತ್ರೆ ಫಲಶ್ರುತಿ ಇರ್ತದೆ, ದರ್ಶನ ಮಾಡಿ ತೀರ್ಥ ಪ್ರಸಾದ ಮನೆ ತರಬೇಕಂತೆ. ಅದು ಬಿಟ್ಟು ಇನ್ನೆಲ್ಲೂ ಹೋಗಿ ಮಸ್ತು ಮಜಾ ಮಾಡಬಾರ್ದು ನೋಡಿ, ಈ ಥರ ಆಯಿತು. ಆಮೇಲೆ ಏನಾದ್ರು ಒಂದು ಯಾತ್ರೆ ಮಾಡಲಿಕ್ಕೆ ಅಂತ ಹೋದಾಗ ಹಲವಾರು ವಿಘ್ನಗಳು ಬರ್ತದೆ. ಸಾವಿನ ಸುದ್ದಿ ಬರ್ಬೋದು, ಅಥವಾ ನಿಮಗೆ ತೊಂದರೆ ಆಗ್ಬೋದು, ಇನ್ನೇನೋ ಒಂದು ದೋಷಗಳಿರ್ಬೋದು. ಯಾತ್ರೆ ಮಾಡ್ಲಿಕ್ಕೆ ಬಿಡ್ತಿಲ್ಲ, ಯಾತ್ರೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ, ಆದರೆ ಒಳ್ಳೆ ಮಾಡೋಕ್ಕೆ ಆಗಬಾರ್ದು ಅಂತೇಳಿ ಹಲವಾರು ಅಡೆತಡೆಗಳು ಅಡಚಣೆಗಳೆಲ್ಲ ಬರ್ತದೆ. ಇದಕ್ಕೆ ಯಾತ್ರಾ ವಿಘ್ನಗಳು ಅಂತ ಕರೀತಾರೆ, ಪುಣ್ಯಕ್ಷೇತ್ರದ ವಿಘ್ನಗಳು ಅಂತೇಳಿ. ಇದು ಮದುವೆ ಮಾಡೋಕ್ಕೆ ಹೋಗ್ತಿಲ್ಲ, ಮದುವೆಗೆ ಹೋಗ್ತಿಲ್ಲ, ಅಥವಾ ಬೇರೆ ಯಾವುದೋ ಕೆಲಸಕ್ಕೆ ಇಂಟ್ರಿಗೆ ಹೋಗ್ತಿಲ್ಲ, ಯಾತ್ರೆ ಅನ್ನೋ ವಿಷಯದಲ್ಲಿ ಮಾತ್ರ ಆಗೋ ವಿಘ್ನಗಳು. ಯಾತಕ್ಕೆ ನಾವು ಯಾತ್ರೆಗೆ ಹೋಗುವಾಗಲೇ ಅಥವಾ ಯಾತ್ರೆ ಮುಗಿಸ್ಕೊಂಡು ಬರುವಾಗಲೇ ತೊಂದರೆಗಳಾಗತ್ತೆ ಅನ್ನೋದು ಇದುವರೆಗೆ ಯಾರಿಗೂ ರಿಸರ್ಚ್ ಮಾಡೇ ಇಲ್ಲ. ನಾನು ಹಲವಾರು ಜಾತಕ ನೋಡಿ ಹಲವಾರು ಗ್ರಂಥಗಳನ್ನು ಓದಿದಾಗ ಎಲ್ಲೋ ಒಂದು ಕಡೆ ಕರ್ಮಸಿದ್ಧ ಅಂತ ವಿಷಯ ಗೊತ್ತಾಯಿತು. ಹೇಗೆ ಅಂದರೆ, ನಾನು ಪೂರ್ವ ಜನ್ಮದಲ್ಲಿ ಯಾತ್ರಿಕರಿಗೆ ಏನಾದ್ರು ತೊಂದರೆ ಮಾಡಿದರೆ, ಯಾತ್ರಿಕರಿಗೆ ಪುಣ್ಯಕ್ಷೇತ್ರಕ್ಕೆ ತೀರ್ಥ ಸ್ಥಳಕ್ಕೆ ಹೋಗೋರಿಗೆ ಅಹಂಕಾರದಿಂದ ಬೈದಿದ್ರೆ, ಅವರಿಗೆ ತೊಂದರೆ ಕೊಟ್ಟಿದ್ರೆ, ಅವರ ಸಾಮಗ್ರಿಗಳನ್ನು ಬಿಸಾಕಿದರೆ, ಅವರ ಸಾಮಗ್ರಿಗಳನ್ನು ಲೂಟಿ ಮಾಡಿದರೆ, ಅವರಿಗೆ ಅಳಸು ಪಳಸನ್ನ ಭಿಕ್ಷೆಯನ್ನು ಕೊಟ್ಟಿದ್ರೆ, ಅವರ ದುಡ್ಡನ್ನು ಅಪಹರಣ ಮಾಡಿದರೆ, ಯಾತ್ರಿಕರ ಮೇಲೆ ಆರೋಪಗಳನ್ನು ಮಾಡಿದರೆ, ಈ ದೋಷಕ್ಕೆ ಈ ಜನ್ಮದಲ್ಲಿ ಈತ ನಡ್ಕೊಳ್ಳುತ್ತೆ ಅಂತ ಹೇಳಿ ಕರ್ಮಸಿದ್ಧ ಅಂತ ಹೇಳ್ತು. 11:30ಗಿಂದ 12 ಗಂಟೆ ತನಕ ಸುಮಾರು ಒಂದು 50-100 ಕಾರು ತಿರುಪ್ತಿಗೆ ಹೋಗ್ತಾನೆ ಇದೆ. ತಿರುಪ್ತಿಗಿಂತಲೂ ಹೋಗ್ತಿದೆ. ಆ ರೋಡ್ ಇರೋದೇ ತಿರುಪ್ತಿ ರೋಡು. ಅಷ್ಟು ಜನಕ್ಕೆ ಆಕ್ಸಿಡೆಂಟ್ ಆಗಲಿ, ಇದೊಂದಕ್ಕೆ ಮಾತ್ರ ಆಕ್ಸಿಡೆಂಟ್ ಆಯಿತು. ಆ ಕರ್ಮ ಮುಂದೆ ಹೋದವರು ಹಿಂದೆ ಬರೋರು ಇರಲಿಲ್ಲ. ಈ ಕಾರಲ್ಲಿ ಹೋದವ್ರಿಗೆ ಆ ದೋಷ ಇತ್ತು, ಪೂರ್ವಜನ್ಮದ ಕರ್ಮ, ಆಕ್ಸಿಡೆಂಟ್ ಮಾಡ್ತು. ಶಬರಿಮಲೆಯಿಂದ ಬರಬೇಕಾದ್ರೆ ಎಲ್ಲ ಯಾತ್ರೆ ಜ್ಯೋತಿ ನೋಡ್ಕೊಂಡು ಬರ್ಬೇಕಾದ್ರೆ ಟಿ ಉಲ್ಟಾ ಆಗೋಯ್ತಂತೆ. ಉಲ್ಟಾಗಿ ಒಟ್ಟು 7 ಜನ ಏನೋ ಸತ್ರಂತೆ, ಮೊನ್ನೆ ತೋರಿಸ್ತಾ ಇದ್ರು. ಆ ಟಿ ಉಲ್ಟಾ ಆಗೋಯ್ತಂತೆ. ಶಬರಿಮಲೆ ನೋಡ್ಕೊಂಡು ಬರ್ಬೇಕಾರೆ ಅಯ್ಯಪ್ಪನ ದರ್ಶನ ಮಾಡಿದ್ಮೇಲೆ ಅವ್ರಿಗೆ ಸಾವು ಯಾಕೆ ಬಂತು? ಬರಬಾರ್ದಲ್ಲ. ಅವ್ರೇನು ಮಾಡಿದ್ದಾರೆ, ದರ್ಶನ ಆದ ತಕ್ಷಣ ಆ ಮಾಲೆಯಲ್ಲೆಲ್ಲ ಒಂದು ಕಡೆ ಎಲ್ಲ ತೆಗೆದಿಟ್ಬಿಟ್ಟು ಕುಡ್ಕೊಂಬಂದ್ರಕ್ಕೆ ಕುಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಬಂದ್ರು. ಇನ್ನೇನು ಬಂಡೀಪುರ ದಾಟಿ ಬರ್ತಿರ್ಬೇಕಾದ್ರೆ ಉಲ್ಟಾಗಿ ಎಷ್ಟು ಜನ ಮಾಲೆ ಬಿಚ್ಚಿ ಕುಡಿದು ಎಲ್ಲ ಮಾಡಿದ್ರು, ಅದಕ್ಕೆ ಫಲ ಸಿಕ್ತು. ಅಲ್ಲಿ ಯಾರೊಬ್ಬ ಡ್ರೈವರ್ ಹೇಳ್ದಂಗಂತ, ಡ್ರೈವರ್ನ ಇಂಟ್ರೋ ಮಾಡಿದ್ರು. ಅವರು ಇಂಟ್ರೋ ಮಾಡಿದಾಗ ಕೆಲವು ಮಾಲೆ ಹಂಗೆ ತೆಗ್ದಿಲ್ಲ, ಮನೆಗೆ ಹೋಗಿ ಮಾಲೆ ಬಿಚ್ಚೋಣ ಅಂತೇಳಿ. ಇವ್ರು ಕೆಲವರೆಲ್ಲ ಮಾಲೆ ಬಿಚ್ಚಿಬಿಟ್ಟು ಅಲ್ಲೋಗಿ ಹೋಟ್ಲಲ್ಲಿ ಕುಡ್ಕೊಂಡು ತಿಂದ್ಕೊಂಡು ಮಜಾ ಮಾಡ್ಕೊಂಡು ಬಂದ್ರಂತೆ. ಹೀಗೆ
ಯಾತ್ರೆಗೆ ಹೋಗಬೇಕಾದ್ರೆ ಮೈಲಿಗೆ ಮಾಡ್ಕೋಬಾರ್ದಂತೆ. ಯಾತ್ರೆಗೆ ಹೋಗ್ಬೇಕಾದ್ರೆ ಯಾತ್ರಿಕರಿಗೆ ತೊಂದರೆ ಕೊಡಬಾರ್ದಂತೆ. ಯಾತ್ರಿಕರಿಗೆ ಯಾತ್ರೆ ಮಾಡಿದ್ರೆ ನೀವೇನು ಸಂಕಲ್ಪ ಮಾಡಿದ್ರೆ ಅದು ಮಾಡ್ಕೊಂಡು ವಾಪಸ್ ಮನೆಗೆ ಬರಬೇಕು. ಅದು ಬಿಟ್ಬಿಟ್ಟು ಇನ್ನೆಲ್ಲೋ ಹೋಗಿ ಮಸ್ತು ಮಜಾ ಮಾಡ್ತೀನಿ ಅಂದರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾತ್ರಾ ಫಲ ಫಲಿಸಲ್ಲ, ರಿಸಲ್ಟ್ ಕೊಡಲ್ಲ, ಫಲ ಸಿಗೋದಿಲ್ಲ ಅನ್ನೋದಕ್ಕೆ ಇದೊಂದು ಕಾರಣ. ಇನ್ನೊಂದು, ಯಾತ್ರಾ ಸ್ಥಳಕ್ಕೆ ಹೋಗ್ತಾರೆ ಗಂಡ ಹೆಂಡತಿ, ಅಲ್ಲಿ ಹೋಗಿ ನಮ್ಮ ಕರ್ಮ ಕಳ್ಕೊಳ್ಬೇಕು ಅನ್ನೋ ಭಾವನೆ ಇರಬೇಕು. ಯಾತ್ರಾ ಸ್ಥಳಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಸೇವೆಗಳೆಲ್ಲ ಮಾಡಿ ರಾತ್ರಿ ರೂಮಲ್ಲಿ ಮಲಗಿದ್ದಾಗ ನಮಗೆ ಅದು ಯಾತ್ರಾ ಸ್ಥಳ, ನಾವು ಅಲ್ಲಿ ಹುಟ್ಟಿ ಬೆಳೆದಿಲ್ಲ. ಆ ಯಾತ್ರಾ ಸ್ಥಳದಲ್ಲಿ ದೇಹ ಸುಖ ತಗೋಬಾರ್ದಂತೆ. ಯಾಕೆಂದರೆ ನಾವು ಬಂದಿರೋದು ಅಷ್ಟು ದೂರದಿಂದ ಖರ್ಚು ಮಾಡ್ಕೊಂಡು ದೇವ್ರ ದರ್ಶನ ಮಾಡಿ ಕರ್ಮ ಕಳ್ಕೊಳ್ಳೋಕ್ಕೆ. ಅಲ್ಲಿ ಹೋಗಿ ದೇಹ ಸುಖ ತಗೋಬಾರ್ದು. ಲಾಡ್ಜ್ ಮಾಡಿಕೊಂಡು ಲಾಡ್ಜಲ್ಲೋ ಅಥವಾ ಇನ್ನೆಲ್ಲೋ ಅಲ್ಲಿರೋರೆಲ್ಲ ಮಾಡಲ್ವಾ, ಅಲ್ಲಿರೋರ್ಗದು ಅದೇ ಕರ್ಮ ಭೂಮಿ, ನಮಗದು ಯಾತ್ರಾ ಭೂಮಿ, ಪುಣ್ಯಕ್ಷೇತ್ರ. ನಮಗೆ ಯಾರೋ ಒಬ್ರು ಶ್ರೀಶೈಲಕ್ಕೆ ಹೋಗಿದ್ದಾರೆ, ದರ್ಶನ ಎಲ್ಲ ಆಗಿ ರುದ್ರಾಭಿಷೇಕ ಎಲ್ಲ ಮಾಡಿಸ್ಬಿಟ್ಟು ಊಟ ಎಲ್ಲ ಮಾಡಿ ಆರಾಮ ರೆಸ್ಟ್ ತಗೊಂಡು ರಾತ್ರಿ ಮಲಗಿಬಿಟ್ಟು ಅವರಲ್ಲಿ ಆ ಲಾಡ್ಜಲ್ಲಿ ಶ್ರೀಶೈಲದಲ್ಲಿ ದೇಹ ಸುಖ ತಗೊಂಡಿದ್ದಾರೆ ಗಂಡ ಹೆಂಡತಿ. ಇನ್ನೂ ಮಕ್ಕಳಾಗಿಲ್ಲ, ರೀಸೆಂಟಾಗಿ ಮದುವೆ ಅದು. ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅವ್ರ ಕುಲದೇವರಂತೆ. ಹೋಗಿ ದರ್ಶನ ಮಾಡಿಕೊಂಡು ಎಲ್ಲ ಆಗಿ ಅಭಿಷೇಕ ಮಾಡಿಸಿ ಬಂದಿದ್ದಾರೆ, ಮಲ್ಕೊಂಡಿದ್ದಾರೆ. ರಾತ್ರಿ ಅಲ್ಲಿ ಅವರು ದೇಹ ಸುಖ ತಗೊಂಡಿದ್ದಾರೆ. ಗಂಡ ಹೆಂಡತಿ ಒಂದಾಗಿದ್ದಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬಂದಾಗ ಬರಬೇಕಾದ್ರೆ ಅವ್ರಿಗೆ ರೋಡ್ ಆ್ಯಕ್ಸಿಡೆಂಟ್ ಗಂಡನ ಕಾಲೇ ಹೊಟ್ಟೋಯ್ತು. ಮದುವೆ ಆಗಿ 1 ತಿಂಗಳಾಗಿಲ್ಲ, ಆಲೇ ಕಾಲೋಯ್ತು. ಮದುವೆ ಆಗಿರೋ ಹುಡುಗನಿಗೆ ಒಂದು ಕಾಲೋಯ್ತು. ಆ ಥರ ಆಕ್ಸಿಡೆಂಟ್ ಆಯಿತು. ಅಲ್ಲಿರೋರು ಮಾಡ್ತಾರೆ, ಯಾಕಂದ್ರೆ ಅದೇ ಕರ್ಮಭೂಮಿ, ಭೋಗಭೂಮಿ. ಕಾಶಿ ನುಡ್ತವ್ರಿಗೆಲ್ಲ ಮದುವೆ ಮಾಡ್ಕೊಳ್ತಾರೆ, ಅಲ್ಲೇ ಮಕ್ಕಳಾಗ್ತದೆ. ಅದು ಅವ್ರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದ್ರಿಂದ ಅದೇನು ದೋಷ ಇಲ್ಲ. ನಾವು ಕಾಶಿ ಯಾತ್ರೆಗೆ ಹೋದಾಗ, ಶ್ರೀಶೈಲಕ್ಕೆ ಹೋದಾಗ, ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನಾವು ಸುಖ ತಗೋಬಾರ್ದು. ಕಳ್ಕೊಳ್ಳೋಂಥದ್ದು ಧ್ಯಾನ, ಜಪ, ತಪ, ಸೇವೆ ಮಾಡ್ಕೊಂಬರ್ಬೇಕು. ಅದರಿಂದ ಅಲ್ಲಿ ಲಾಡ್ಜಲ್ಲೆಲ್ಲ ಮಲ್ಕೊಂಡು ಸಿಕ್ಕಿದ್ದೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದರೆ ಆ ಫಲ ನಿಷ್ಫಲ. ರಾಮೇಶ್ವರದಲ್ಲಿ ಭಾಳ ಜನ ಅಲ್ಲೇ ಹುಟ್ಟೆಲ್ಲ ಬೆಳೆದವರು ಮಕ್ಕಳಾಗಿಲ್ವಾ, ಅವ್ರಿಗೆ ಅದು ಕರ್ಮಭೂಮಿ, ಭೋಗಭೂಮಿ. ನಮಗೆ ಅದು ಪುಣ್ಯಕ್ಷೇತ್ರಕ್ಕೆ ನಾವು ಹೋಗ್ತೇವೆ. ನಮ್ಮ ಹುಟ್ಟಿರೋದು ಮೈಸೂರಿನಲ್ಲಿ, ನಾವು ಇಲ್ಲಿ ಬಂದು ಏನು ಬೇಕಾದ್ರೆ ಮಾಡೋಣ, ಅಲ್ಲಿ ದರ್ಶನ ಮಾತ್ರ ಮಾಡೋದು. ಅದಕ್ಕೆ ಪುಣ್ಯಕ್ಷೇತ್ರಗಳಲ್ಲಿ ಯಾವುದೇ ರೀತಿ ಕೆಟ್ಟ ಚಟಗಳಿರಬಾರ್ದು, ಕೆಟ್ಟ ಅಭ್ಯಾಸ, ಕೆಟ್ಟ ದೇಹ ಸುಖಗಳು ಆಗಬಾರ್ದು. ನಾವು ಹೊರಗಡೆಯಿಂದ ಹೋದವ್ರಿಗೆ, ಅಲ್ಲೇ ಇರೋರಿಗೆ ಅದು ಆಪ್ಷನ್, ಅದಕ್ಕೆ ಎಕ್ಸಂಪ್ಷನ್ ಇದೆ. ಹೀಗೆ ಈ ಥರ ದೋಷಗಳೇನಾದ್ರು ನಡೆದಿದ್ರೆ ಯಾತ್ರೆಗೆ ಹೋಗುವಾಗ ಅಥವಾ ಯಾತ್ರೆಯಿಂದ ಬರುವಾಗ ಭಾಳಷ್ಟು ವಿಘ್ನಗಳಾಗ್ತದೆ ಅಂತ ಹೇಳುತ್ತೆ ಕರ್ಮಸಿದ್ಧ ಅಂತ. ಯಾರೋ ಒಬ್ಬರು ಬದ್ರಿನಾಥ್ಗೆ ಹೋದ್ರಂತೆ. ಬದ್ರಿನಾಥ್ನಲ್ಲಿ ತುಂಬ ಚಳಿ. ಅಲ್ಲಿ ಯಾರೋ ಮಿಲ್ಟ್ರಿಯವರು ಇವ್ರ ಹತ್ರ ಪರಿಚಯ ಮಾಡ್ಕೊಂಡು ಏನು ಮಾಡಿ ಅವತ್ತು ಒಂದು 5 ಬಾಟ್ಲು ಡ್ರಿಂಕ್ಸ್ ತೊಗೊಂಡಿದ್ದಾರಂತೆ ಮಿಲ್ಟ್ರಿಯವ್ರ ಹತ್ರ. ದರ್ಶನಕ್ಕೆ ಹೋಗಿಲ್ಲ, ಚಳಿ ಅಂದ್ಬಿಟ್ಟು ಕುಡಿದ್ಬಿಟ್ಟಿದ್ದಾರೆ. ಅಲ್ಲೊಂದು ಟೆಂಟ್ ಹಾಕಿದಂತೆ, ಟೆಂಟಲ್ಲಿ ಇದ್ದರಂತೆ, ಕುಡಿದಿದ್ದಾರೆ ಚೆನ್ನಾಗಿ. 3 ಜನರು, ಎಲ್ಲರೂ 28-29 ವರ್ಷ ಹುಡುಗರು. ಚೆನ್ನಾಗಿ ಕುಡಿದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ದರ್ಶನ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ಹೋಗ್ತಿದ್ದಾಗೆ ಒಬ್ಬ ಸ್ಕಿಡ್ಡಾಗಿ ಬಿದ್ದಂತೆ. ಅವನ ಬಿದ್ದಲ್ಲ ಅಂತ ಅವ್ನು ಎತ್ಕೊಳಕ್ಕೆ ಹೋಗಿ ಅವನು ಎತ್ಕೊಂಬಂದು ಅಲ್ಲಿ ಫಸ್ಟ್ ಏಡ್ ಮಾಡಿದ್ರಂತೆ. ಇನ್ನಿಬ್ರು ಕುಡ್ದಿದ್ರಲ್ಲ ಅವರು ಸೇರಿಸ್ಕೊಂಡು ಡಾಕ್ಟ್ರು ಕರ್ಕೊಂಬರ್ತಾರೆ ಹಾಸ್ಪಿಟ್ಲ್ ಮಾಡಲಿಕ್ಕೆ, ನಿಯರೆಸ್ಟ್ ಹಾಸ್ಪಿಟ್ಲಿಗೆ. ಆಕ್ಸಿಡೆಂಟ್ ಆಯ್ತಂತೆ. ಡ್ರೈವರ್ಗೆ ಬಂದುಬಿಟ್ಟು ಆ ಮಿಲ್ಟ್ರಿಯವ್ರಿಗೆ ಬಿಟ್ಟು ಆ 3 ಜನ ಯಾರು ಕುಡ್ತಿದ್ರೋ ಅವ್ರು ಮತ್ತೆ ಆಕ್ಸಿಡೆಂಟ್ ಆಯ್ತಂತೆ. ನೋಡಿ, ಅಮಂಗಳ. ಯಾತ್ರೆಗೆ ಹೋಗ್ಬೇಕಾದ್ರೆ ಯಾತ್ರೆ ಮಾಡೋದೇ ಒಂದು ಪ್ರಾಯಶ್ಚಿತ್ತಕ್ಕೆ. ಯಾತ್ರೆಗೆ ಯಾಕೆ ಹೋಗ್ತೀವಿ ಅಂದರೆ ನಾವು ಮಾಡಿರೋ ಕರ್ಮ ಕಳ್ಕೊಳ್ಳಿಕ್ಕೆ. ಪ್ರಾಯಶ್ಚಿತ್ತಕ್ಕೋಸ್ಕರ ಪ್ರದಕ್ಷಿಣೆ, ಪ್ರಾಯಶ್ಚಿತ್ತಕ್ಕೋಸ್ಕರ ಯಾತ್ರಾ ಸ್ಥಳ ದರ್ಶನ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಯಾತ್ರಾ ಸ್ಥಳ ಹೋಗಿ ದಾನಗಳನ್ನು ಮಾಡಬೇಕು, ಸೇವಾ ಕೈಂಕರ್ಯಗಳನ್ನು ಮಾಡಬೇಕು, ಹೋಮ ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಆ ಕ್ಷೇತ್ರದಲ್ಲಿ ಏನು ಸೇವೆ ಇದೆಯೋ, ಸಹಸ್ರಾರ್ಚನೆ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಏನಿದೆಯೋ ಆ ಸೇವೆಗಳು ಅದನ್ನು ಮಾಡಿಸಿ ಅದರ ಫಲ ಅನುಭವಿಸ್ಬಿಟ್ಟು ಬರಬೇಕೆ ವಿನಃ ಮಸ್ತು ಮಜಾ ಮೋಜು ಮಾಡಬಾರ್ದು. ಈ ಥರ ಮಾಡಿದ್ದೇ ಆದರೆ ನಾವು ಯಾತ್ರೆಗೆ ಹೋಗಿ ಮಾಡಿದ್ದು ಏನು ಫಲ ಇಲ್ಲ. ಯಾತ್ರೆಗೆ ಹೋಗ್ಬಿಟ್ಟು ಗಂಡ ಹೆಂಡತಿ, ಅಲ್ಲಿ ಗಂಡನ ಮೇಲೆ ಹೆಂಡತಿ ಬೈಯೋದು, ಹೆಂಡತಿ ಮೇಲೆ ಗಂಡ ಬೈಯೋದು. ಅಲ್ಲಿಗೆ ಯಾಕೆ ಹೋಗಿ ಬೈಬೇಕು? ಮನೆಯೊಳಗೆ ಬೈರಿ, ನಿಮ್ಮ ಮನೆಯೊಳಗೆ ಕೂತ್ಕೊಂಡು ಕೂಗಾಡಿ, ಹೊಡೆದಾಡಿ, ಜಗಳ ಆಡಿ. ಯಾತ್ರಾ ಸ್ಥಳಕ್ಕೆ ಯಾಕೆ ಹೋಗಬೇಕು? ಯಾತ್ರಾ ಸ್ಥಳದಲ್ಲಿ ಗಂಡ ಹೆಂಡತಿ ಜಗಳ ಆಗೋದು. ಇವರಿಬ್ಬರು ಜಗಳದಲ್ಲಿ ಮಗು ತಪ್ಪಿಸ್ಕೊಂಡ್ಬಿಡ್ತು. 1 ವಾರ ಆದರೂ ಮಗು ಸಿಕ್ಕಲಿಲ್ಲ. ತಿರುಪತಿಲಿ ಗೊತ್ತಾ,
ತಿರುಪತಿಗೆ ಹೋಗ್ಬಿಟ್ಟು ಗಂಡ ಹೆಂಡತಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯ ಗಲಾಟೆ ಆಗೋಯ್ತು, ಮಗು ತಪ್ಪಿಸ್ಕೊಂಡ್ಬಿಟ್ಟಿದೆ, 8 ವರ್ಷದ ಮಗು ಸಿಕ್ಕಲೇ ಇಲ್ಲ, ಕೊನೆಗೆ ಒಂದು ವಾರ ಆದ್ಮೇಲೆ ಸಿಕ್ತು ನೋಡಿ. ಯಾತ್ರೆಗೆ ಹೋಗಿ ಗಂಡ ಹೆಂಡತಿ ಜಗಳ ಆಡ್ಕೆ ಮಗು ತಪ್ಪಿಸ್ಕೊಂಡ್ಬಿಟ್ಟಿತ್ತು. ಇದೆಲ್ಲ ನಾವು ಅಲ್ಲೇ ಸ್ಪಾಟಲ್ಲಿ ನೋಡ್ಬಿಡ್ತೀವಿ. ಅಲ್ಲೊಂದು ದೊಡ್ಡ ವೈಬ್ರೇಷನ್ ಇದೆ, ಯಾತ್ರಾ ಸಹ ಅದರದ್ದೇ ಆದಂಥ ಒಂದು ಶಕ್ತಿ ಇದೆ. ಆ ಶಕ್ತಿಲಿರೋ ಎನರ್ಜಿನ ಸಕ್ ಮಾಡೋಕ್ಕೆ ನಾವು ಹೋಗಬೇಕೇ ವಿನಃ ಡಿಸ್ಚಾರ್ಜ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ವೀಕ್ಷಕರೇ, ಗಣಪತಿ ತಂತ್ರಸಾರದಲ್ಲಿ ಒಂದು ಮುದ್ರಾ ಮತ್ತು ಮಂತ್ರ ತಂತ್ರ ಹೇಳ್ತಾರೆ. ಏನಂತ, ಯಾತ್ರೆಗಳಿಗೆ ಹೋಗಬೇಕಾದ್ರೆ ಸುಖವಾಗಿ ಹೋಗಿ ಸುಖವಾಗಿ ಮನೆಗೆ ಬರಬೇಕು. ಯಾತ್ರೆಯಲ್ಲಿ ಮಾಡಿದಂಥ ಸೇವಾ ಪುಣ್ಯದ ಫಲ ನಮ್ಮ ಮನೆಗೂ ಬಂದು ನಮ್ಮ ಮಕ್ಳಿಗೆಲ್ಲರಿಗೂ ಅದು ಹಂಚ್ಕೋಬೇಕು ಅನ್ನೋದಾಗಿದ್ದರೆ, ಯಾತ್ರೆಗೆ ಹೋಗೋಕ್ಕೆ ಮುಂಚೆನೇ, ನೀವು ಯಾತ್ರೆಗೆ ಹೋಗ್ತೀವಿ ಅಂತ ಒಂದು ವಾರ ಮುಂಚೆನೇ ಮನೆಯಲ್ಲಿ ವಿಘ್ನ ನಿವಾರಕನಾದ ಮಹಾಗಣಪತಿಯನ್ನು ಧ್ಯಾನ ಮಾಡಬೇಕು ಅಂತ ಹೇಳುತ್ತೆ ಗಣಪತಿ ತಂತ್ರಸಾರ. ಯಾವುದೇ ಪೂಜೆ ಮಾಡಬೇಕಾದ್ರೂ, ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೂ, ಯಾವುದೇ ಯಾತ್ರೆ ಮಾಡೋಕ್ಕೆ ಮುಂಚೆ ಗಣಪತಿಯನ್ನು ಪೂಜೆ ಮಾಡಿ ಹೋದರೆ ಯಾವ ವಿಘ್ನಗಳು ಇಲ್ಲದೆ ವಾಪಸ್ಸು ಸುಖವಾಗಿ ಮನೆ ಬಂದು ಸೇರ್ತೀರಾ ಅಂತ. ಅದಕ್ಕೆ ಏನು ಮಾಡಬೇಕು, ಈ ಮಧ್ಯದ ಬೆರಳು ಇದೆಯಲ್ಲ ಶನಿ, ಅದನ್ನು ಈ ರೀತಿ ಇಟ್ಕೋಬೇಕು. ಹೀಗೆ ನೋಡಿ, ಹೀಗೆ ಇನ್ನು ಉಳಿದೆಲ್ಲ ಮರ್ಚಿಬಿಟ್ಟು ಇದು ಇಟ್ಕೊಂಡು ಈಗ ಉಲ್ಟಾ ಮಾಡ್ಬೇಕು. ಹೀಗೆ ಉಲ್ಟಾ ಮಾಡಿಕೊಂಡು ನಾನು ಹೇಳೋ ಮಂತ್ರನ ಒಂದು 15 ನಿಮಿಷ ಹೇಳಬೇಕು. ಒಂದು ಅರ್ಧ ಗಂಟೆ ಹೇಳಿದ್ರೆ 100 ಗಂಟೆ ಆಗುತ್ತೆ. ಆಖುಧ್ವಜಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ವಿಘ್ನಃ ಪ್ರಚೋದಯಾತ್. ಓಂ ಆಖುಧ್ವಜಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ವಿಘ್ನಃ ಪ್ರಚೋದಯಾತ್. ಓಂ ಆಖು ಧ್ವಜಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ವಿಘ್ನಃ ಪ್ರಚೋದಯಾತ್. ಓಂ ಆಖು ಧ್ವಜಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ವಿಘ್ನಃ ಪ್ರಚೋದಯಾತ್. ಈ ಮುದ್ರೆ ಹೀಗಿಟ್ಕೊಂಡು ಭೂಮಿ ತೋರಿಸ್ಬೇಕಿದು, ವಿಘ್ನ ಎಲ್ಲ ಅರ್ಥ ಆಗತ್ತೆ. ಆ ಕಿಳಿ ಆ ಖೂ ಮಹಾಪ್ರಾಣ ಕಾಲ ಖೂ. ಆಖು ಧ್ವಜಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ವಿಘ್ನಃ ಪ್ರಚೋದಯಾತ್ ಅನ್ನೋ ಈ ಮಂತ್ರನ ಯಾತ್ರೆಗೆ ಹೋಗೋದು ಒಂದು ವಾರ ಮುಂಚೆ ಹೇಳ್ತಿದ್ರೆ ಮನೆ ಬಿಡುವಾಗಲೂ ತೊಂದರೆ ಇಲ್ಲ, ಮನೆಯವ್ರಿಗೂ ಒಳ್ಳೇದಾಗತ್ತೆ. ನೀವು ಮನೆ ಬರೋವರೆಗೂ ಎಲ್ಲ ವಾರ್ತೆ ಅಂದರೆ ಶಕುನಗಳಾಗ್ತಿರ್ತದಂತೆ. ಇದು ಭಾಳ ವಿಶೇಷವಾದಂಥ ಮುದ್ರಾ ಮಂತ್ರ. ತಂತ್ರ ಏನು, ಬಿಳಿ ಸಾಸಿವೆನ ತೊಗೊಂಡು ಈ ಮಂತ್ರಿಸ್ಬಿಟ್ಟು ಹೋಗುವಾಗ ನೀವು ಯಾವ ದಾರಿ ಹೊರಡ್ತೀರೋ ಆ ದಾರಿ ಸುಮ್ಮನೆ ಹಿಂಗೆ ಎಸ್ಬಿಟ್ಟು ಹೊಟ್ಟೋಗ್ಬೇಕು. ಹಿಂಗೆ ಬಿಸಾಡ್ಬಿಟ್ಟು ಮಂತ್ರ ಹೇಳಿ ಒಂದು 2 ನಿಮಿಷ 5 ನಿಮಿಷ ಮಂತ್ರ ಹೇಳಿ, ಮಂತ್ರ ಶಕ್ತಿ ಪಡೆದಂಥ ಆ ಬಿಳಿ ಸಾಸಿವೆನ ಹಿಂಗೆ ಎಸ್ಬಿಟ್ಟು ಹೋಗಬೇಕು. ಶ್ವೇತ ಬಿಳಿ ಬಣ್ಣದ್ದು ಇದು ತಂತ್ರ ಮಾಡಿಬಿಟ್ಟವ್ರೆ ಸುಖವಾಗಿ ಹೋಗಿ ಸುಖವಾಗಿ ಬರ್ತೀರಾ ಅಂತ ಹೇಳುತ್ತೆ ತಂತ್ರಸಾರದಲ್ಲಿ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 15ನೇ ತಾರೀಕು ಭಾನುವಾರ ಹುಣ್ಣಿಮೆ, ದತ್ತಾತ್ರೇಯರು ಹುಟ್ಟಿದ ಹಬ್ಬ, ದತ್ತನ ಬರ್ತ್ಡೇ. ಆ ದಿವಸ ನಾವು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಬಾಗಲಕೋಟೆ ಶಾಖೆ ವತಿಯಿಂದ ಈ ವರ್ಷ ದತ್ತ ಜಯಂತಿಯನ್ನು ನಾವು ಬನಶಂಕರಿ ಅಮ್ಮನ ಸನ್ನಿಧಾನದಲ್ಲಿ, ಶಕ್ತಿಪೀಠ ಬಾದಾಮಿ ಹತ್ರ ಬನಶಂಕರಿ ಅಂತಿದೆ, ಬಾಗಲಕೋಟೆ ಬಾದಾಮಿಂದ 7 ಕಿಲೋಮೀಟರ್ ಬನಶಂಕರಿ ದೇವಿ, ಬನಶಂಕರಿ ಅಮ್ಮನ ಸನ್ನಿಧಾನದಲ್ಲಿ ಈ ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಬಾಗಲಕೋಟೆ ವತಿಯಿಂದ. ಯಾರಿಗೆ ಮದುವೆ ಆಗಿಲ್ಲ, ಗುರುಬಲ ಇಲ್ಲ, ಮದುವೆ ಆಗ್ತಿಲ್ಲ, ಗುರುಬಲ ಇಲ್ಲ, ಸಂತಾನ ಆಗ್ತಿಲ್ಲ, ಗುರುಬಲ ಇಲ್ಲ, ವಿದ್ಯೆ ಹತ್ತುತ್ತಾ ಇಲ್ಲ, ಪಾಸ್ ಆಗ್ತಿಲ್ಲ, ಡಿಗ್ರಿ ಆಗ್ತಿಲ್ಲ, ಗುರುಬಲ ಇಲ್ಲ, ಜಾಬ್ ಸಿಗ್ತಿಲ್ಲ, ಗುರುಬಲ ಇಲ್ಲ, ವ್ಯಾಪಾರದಲ್ಲಿ ಸಕ್ಸಸ್ ಇಲ್ಲ, ಗುರುಬಲ ಇಲ್ಲದೆ ಇರೋದ್ರಿಂದ ಮೈ ತುಂಬ ಸಾಲ, ಮನೆ ತುಂಬ ಸಾಲ, ಈ ಥರ ದೋಷದಿಂದ ನಾವು ನರಳ್ತಾ ಇದ್ದೀವಿ. ಇದಕ್ಕೆಲ್ಲ ಶಾಂತಿ ಮಾಡ್ಕೋಬೇಕು ಅಂದರೆ ನಿಮ್ಮನ್ನು ಗುರು ಶಾಂತಿ ಮಾಡಬೇಕು. ಗುರು ವಕ್ರನಾದಾಗ, ಗುರು ನೀಚನಾದಾಗ, ಗುರು ಪಾಪಗ್ರಹ ಜೊತೆ ಸೇರಿದಾಗ ಏನೆಲ್ಲ ಅನುಭವಿಸ್ತೀವಿ ಅಂತ ಜಾತಕದಲ್ಲಿ ಹೇಳ್ತೆ. ಇದಕ್ಕೆಲ್ಲ ನಾವು ಜ್ಯೋತಿಷತ್ರು ಹೋದಾಗ ಅವರು 50-60 ಸಾವಿರ ರೂಪಾಯಿ ಬಿಲ್ ಮಾಡಿ ಆ ಪೂಜೆ ಮಾಡಿ ಗುರು ಶಾಂತಿ ಮಾಡಿ ಅಂತಾರೆ. ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಇವತ್ತಿನ ಕಾಲದ ಪಾಪ, ಅಷ್ಟೊಂದು ದುಡ್ಡು. ಅದಕ್ಕೆ ನಾವು ನಮ್ಮ ಫ್ರೀಯಾಗಿ ಉಚಿತವಾಗಿ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ವಿದ್ಯಾಭ್ಯಾಸದಲ್ಲಿ ತೊಂದರೆ, ವ್ಯಾಪಾರದಲ್ಲಿ ತೊಂದರೆ, ಕೆಲಸ ಸಿಗ್ತಿಲ್ಲ, ಮೈ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಇಷ್ಟೆಲ್ಲ ತೊಂದರೆ ಇರೋರು 15ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಬಾದಾಮಿ ಹತ್ರ ಬನಶಂಕರಿ ದೇವಿ ಸನ್ನಿಧಾನಕ್ಕೆ ಬನ್ನಿ. 7ರಿಂದ 4 ಗಂಟೆ ಒಳಗೆ ನಾವು ದತ್ತ ಜಯಂತಿನ ಆಚರಣೆ ಮಾಡ್ತಾಯಿದ್ವಿ. ಬೆಳಗ್ಗೆ ದತ್ತಾತ್ರೇಯರ ಮತ್ತು ಲಕ್ಷ್ಮೀ ನರಸಿಂಹರನ್ನು ಆವಾಹನೆ ಮಾಡ್ತೀವಿ. ಕಲಶದಲ್ಲಿ ಮಾಡಿ 64 ವೆರೈಟಿ ರೂಪದಲ್ಲಿ ಪೂಜೆ ಮಾಡಿ 1008 ಮಂತ್ರದ ಅರ್ಚನೆ ಮಾಡಿ ಬೀಜ ಮಂತ್ರದಿಂದ ದತ್ತಾತ್ರೇಯರ ಹೋಮ, ಲಕ್ಷ್ಮೀ ನರಸಿಂಹರ ಹೋಮ ಮಾಡ್ತೀವಿ. ಯಾರು ಈ ಒಂದು ಫುಲ್ ಪ್ಯಾಕೇಜ್, ಈ ಒಂದು ಫುಲ್ ಕಾರ್ಯಕ್ರಮವನ್ನು ಕಣ್ತುಂಬ್ಕೊಳ್ತಾರೋ, ಮಂತ್ರದಿಂದ ಶ್ರವಣ ಮಾಡೋದು, ಅಗ್ನಿ ದರ್ಶನ, ಅಗ್ನಿಯಿಂದ ಬರೋ ಹೋಮದ ಹೊಗೆ ಅದರದ್ದು ತಗೊಳ್ಳೋದ್ರಿಂದ, ದತ್ತ ಭಿಕ್ಷೆಯನ್ನು ತಗೊಳ್ಳೋದ್ರಿಂದ, ನಂಗೆ ಸಂತಾನ ಇಲ್ಲ, ಮದುವೆ, ನಿಮ್ಗೆ ಏನು ಸಮಸ್ಯೆ ಇದೋ ಅದನ್ನು ಹೇಳ್ಕೊಂಡು ಭಿಕ್ಷೆ ತೊಗೊಳ್ಳೋದ್ರಿಂದ ನಿಮಗೆ ಅದು ಇಷ್ಟಾರ್ಥ ನೆರವೇರುತ್ತೆ. ಆ ಹುಣ್ಮೇಲಿರೋ ಪವರು
ಜೊತೆಗೆ ಅಮ್ಮನವರು ಸಾನ್ನಿಧ್ಯ ಬೇರೆ. ಬನಶಂಕರಿ ಅಮ್ಮ, ಬನಶಂಕರಿ ಅಮ್ಮನ ಹೆಡ್ ಆಫೀಸ್ ಬಾದಾಮಿ ಇತ್ತರು ಬನಶಂಕರಿ. ಇಲ್ಲಿಗೆ ತಾವೆಲ್ಲರೂ ಕುಟುಂಬ ಸಮೇತ ಬಂಧು ಮಿತ್ರ ಸಮೇತ ಬನ್ನಿ. ಈ ಕಾರ್ಯಕ್ರಮ ಉಚಿತ. ಬೆಳಗ್ಗೆ 7ರಿಂದ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಈ ಬನಶಂಕರಿಗೆ ಬಂದರೆ, ದತ್ತ ಜಯಂತಿಗೆ ಬಂದರೆ ಗುರು ದರ್ಶನ ಆದಮೇಲೆ, ದತ್ತಾತ್ರೇಯ ಸೇವೆ ಆದಮೇಲೆ ಅಮ್ಮನವ್ರನ್ನ ನೋಡ್ಬೋದು. ಹುಣ್ಣಿಮೆ ದಿವಸ ಬನಶಂಕರಿ ತಾಯಿ ದರ್ಶನ ಮಾಡ್ಬೋದು. ಅದ್ರ ಪಕ್ಕದಲ್ಲಿ ಭಾಳಷ್ಟು ನೋಡೋ ಸ್ಥಳ ಇದೆ, ಟೂರಿಸ್ಟ್ ಪ್ಲೇಸು. ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಗುಹೆಗಳು, ಬಸವೇಶ್ವರ ಸ್ವಾಮಿಗಳು, ಬಸವಣ್ಣವ್ರ ಐಕ್ಯ ಆದ ಸ್ಥಳ, ದಕ್ಷಿಣ ಕಾಶಿ ಅಂತ ಹೆಸರಾಗಿರೋ ಮಹಾ ಮುಕ್ತೇಶ್ವರ ಸ್ವಾಮಿ, ಭೂತರಾಜನ ದೇವಸ್ಥಾನ. ಹೀಗೆ ಒಂದೇ ದಿನದಲ್ಲಿ ಎಲ್ಲ 20 ಕಿಲೋಮೀಟರ್ ಭಾಳಷ್ಟು ದೇವಸ್ಥಾನಗಳನ್ನ ನೋಡ್ಕೊಂಡು ಬರ್ಬೋದು ನೀವು. ಈ ಜೊತೆಗೆ ದೇವಿ ದರ್ಶನ, ದತ್ತರ ದರ್ಶನ ಜೊತೆಗೆ ಯಾತ್ರಾ ಸ್ಥಳನೂ ಕೂಡ ಮಾಡ್ಬೋದು. ಅದರಿಂದ ಇದು ಒಳ್ಳೆಯ ಅವಕಾಶ. ಯಾತ್ರೆ, ದೇವಿ ದರ್ಶನ, ಗುರು ದರ್ಶನ, ಗುರುಶಾಪದಿಂದ ಮುಕ್ತರಾಗುವಂಥವ್ರಿಗೆ, ಗುರುದ್ರೋಹ, ಗುರುಶಾಪ ಇರೋರಿಗೆ ಈ ಒಂದು ದತ್ತರ ಜನ್ಮದಿನ ಆ ದಿವಸ ಭಾಗವಹಿಸಿದರೆ ದೋಷ ನಿವಾರಣೆ ಆಗುತ್ತೆ, ಗುರು ಶಾಂತಿ ಆಗುತ್ತೆ. ನಿಮ್ಮ ಜಾತಿಯಲ್ಲಿ ಗುರುಗ್ರಹಕ್ಕೆ ಶಾಂತಿ. ಎಷ್ಟೋ ಜನ ಮಕ್ಕಳಿಲ್ಲ, ಅವತ್ತು ಬಂದು ಮಕ್ಕಳಾಗಿಲ್ಲ ಅಂತ ಪ್ರಾರ್ಥನೆ ಮಾಡಿ ಭಿಕ್ಷೆ ತಗೊಳ್ಳಿ. ಯಾರು ಗೊತ್ತು, ದತ್ತಾತ್ರೇಯನೇ ಜನನ ಆಗ್ಬೋದು. ಆ ಲೆವೆಲಲ್ಲಿ ಅವತ್ತಿನ ವೈಬ್ರೇಷನ್ ಇದೆ, ಅವತ್ತಿನ ಶಕ್ತಿ ಆಗಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬಂಧು ಮಿತ್ರರ ಸಮೇತ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ಲೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕಿದೆಯೋ ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರ ಹತ್ರ ಜಾತಕ ಇದೆಯೋ ಜಾತಕ ತೊಗೊಂಬನ್ನಿ. ಜಾತಕ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಬೇರೆ ಏನಾದ್ರು ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ನಿಮಗೆ ಸಮಸ್ಯೆ ಇದ್ದರೆ ಅದರ ಮೆಡಿಕಲ್ ರಿಪೋರ್ಟ್ ತೊಗೊಂಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.